ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಇಂಟರ್ನಲ್ ಟೆಸ್ಟ್ ಅಂದರೆ ಯೂನಿಟ್ ಟೆಸ್ಟ್ 1 ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಕೇವಲ 10 ದಿನಗಳು ಮಾತ್ರ ಉಳಿದಿದೆ. ದಯವಿಟ್ಟು ಬಹಳ ಓದಬೇಕು ತಾಗಳು. ಅದರ ಒಂದು ಸಿಲೆಬಸ್ಸನ್ನು ಪೋರ್ಷನನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ನೋಡಿ, ಪ್ರಥಮ PUCಯ ಕನ್ನಡ ಭಾಷೆ ಯಾರಿಗಾಗಿರುತ್ತೆ? ಸೈನ್ಸ್ ವಿದ್ಯಾರ್ಥಿಗಳಿಗೆ, ಆರ್ಟ್ಸು, ಕಾಮರ್ಸ್ ಮೂರರಿಗೂ ಕೂಡ ಈ ಲ್ಯಾಂಗ್ವೇಜ್ ಪೋರ್ಷನ್ ಸೇಮ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸ್ವಲ್ಪ ಅದನ್ನು ನೋಡ್ಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ನಮ್ಮ ಕನ್ನಡ ಸಿಲೆಬಸ್ಸನ್ನು ನಾವು ನೋಡೋದಾದರೆ, ಬೋಳೆಶಂಕರ ನಾಟಕದಿಂದ 1 ರಿಂದ 3, ಗದ್ಯ ಭಾಗದಿಂದ 1 ಮತ್ತು 2, ಪದ್ಯ ಭಾಗದಿಂದ 1 ರಿಂದ 3 ಇವೆಲ್ಲವೂ ಕೂಡ ಇರುವಂಥದ್ದಾಗಿರುತ್ತೆ. ಇವೆಲ್ಲ ನೀವು ಓದ್ಕೊಂತೀರ ಅಂದ್ಕೊಂಡಿದ್ದೀನಿ. ದುರ್ಯೋಧನನ ವಿಲಾಪ, ಗಾಂಧಿ, ಬೆಪ್ಪು ತಕ್ಕಡಿ. ನಂತರದಲ್ಲಿ ವಚನಗಳು, ದೇವನುಲಿದ ಕುಲವೇ ಸತ್ಕುಲಂ, ನಗಬೇಕೋ ತಮ್ಮ ನಗಬೇಕೋ, ಜಯವೋ ನರಕದ ಮಾಲೀಕ, ಹೌದಲ್ವಾ, ರಾಗಿ ಮುದ್ದೆ, ಬೂಮ್ ಬೂಮ್ ಶಂಕರ, ಬೋಳೆ ಶಂಕರ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ. ಭಾಷಾಭ್ಯಾಸ ಅಂತ ಇದೆ. ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಭಾಗ. ಯಾವೆಲ್ಲ ಗ್ರಾಮರ್ ಭಾಗ ನಿಮಗೆ ಮಾಡಿದಾರೋ ಅವೆಲ್ಲವೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಬರುತ್ತೆ. ಇಂಗ್ಲೀಷಿಗೆ ಬರೋದಾದರೆ 100% ನಾನು ಕೊಟ್ಟಂತಹ ಪ್ರಶ್ನೆಗಳು, ನಾನು ಕೊಟ್ಟಂತಹ ನೋಟ್ಸು, ನಾನು ಕೊಟ್ಟಂತಹ ಗ್ರಾಮರ್ ಭಾಗ ಆಗಿರುವುದು 100% ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಹೇಗೆ ಹೇಳ್ಕೊಡ್ತೀನೋ ಹಾಗೆ ಎಕ್ಸಾಮಲ್ಲಿ ಬರೀರಿ. ಔಟ್ ಆಫ್ ಮಾರ್ಕ್ಸ್ಗಳನ್ನು ತೆಗಿತೀರಾ. ಯಾರಿಗೆಲ್ಲ ಇಂಗ್ಲೀಷ್ ಯಾವ ಪಾಠನೂ ಗೊತ್ತಿಲ್ಲ ಸರ್, ನನಗೆ ಏನು ಗ್ರಾಮರು ಬರಲ್ಲ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಮೆಂಟ್ ಮಾಡಬೇಕು ತಾಗಳು. ಫಸ್ಟ್ ಇಯರ್ PUC ಇಂಗ್ಲೀಷ್ ಲೆಸನ್ಸ್ ಐ ನೀಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ನಿಮಗೆ ಲೆಸನ್ಸ್ ಎಲ್ಲ ಗೊತ್ತಿದ್ಬಿಟ್ಟು ಸರ್ ನನಗೆ ಗ್ರಾಮರ್ ಏನೂ ಬರಲ್ಲ ಇಂಗ್ಲೀಷಲ್ಲಿ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಫಸ್ಟ್ ಇಯರ್ PUC ಇಂಗ್ಲೀಷ್ ಕ್ಲಿಯರ್ ಆಲ್ ಆಫ್ ಯು ಐ ನೀಡ್ ಗ್ರಾಮರ್ ಸರ್ ಅಂತ ಹಾಕಬೇಕು. ಬರೇ ಗ್ರಾಮರ್ ಅಂತ ಹಾಕಿದರೆ ನಮಗೆ ಡೌಟ್ ಆಗುತ್ತೆ, ಇಲ್ಲಿ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಅಂತ ಗೊತ್ತಾಗಲ್ಲ. ನೋಡಿ, ಸ್ವಲ್ಪ ತಿಳಿಸಿಬಿಡ್ತೇನೆ. ಇವೆಲ್ಲವೂ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಕ್ವಶನ್ ಫಾರ್ಮ್ಸ್ ಅಂತ ಹೇಳಿದರೆ ಕ್ವಶನ್ ಟ್ಯಾಗ್ಸು, WH ಫಾರ್ಮ್ಸು, ಡೂ ಕ್ವಶನ್ಸ್ ಇವೆಲ್ಲವೂ ಕೂಡ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಿಂದಿ ಕೂಡ ಅಷ್ಟೇ. ಫಸ್ಟ್ ಇಯರ್ PUC ಹಿಂದಿ ತಾವುಗಳು ಎಲ್ಲದೂ ಕೂಡ ನೋಡ್ಕೊಳ್ಳಿ. ಇದನ್ನೆಲ್ಲವೂ ಕೂಡ ಟಿಕ್ ಹಾಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಬಡೆ ಘರ್ಕಿ ಭೇಟಿಯಾಗಿರ್ಬೋದು, ಆಯಿತಾ, ಕಬೀರ್ ಕೆ ದೋಹೆ, ಕುಟಿಯಾ ಮೇ, ರಾಜ್ಭವನ್. ನೋಡಿ, ನಂತರದಲ್ಲಿ ಏನಂತೀರ ತಾವುಗಳು, ನೀಂದ್ ರಸ್, ನಂತರದಲ್ಲಿ ಉಲ್ಲಾಸ್ ಅಂದರೆ ಆಧುನಿಕ ಕವಿತಾದಲ್ಲಿ ಇರುವಂಥದ್ದು ಬಹಳ ಇದ್ದಾವೆ ಸರ್. ಎಲ್ಲವೂ ಕೂಡ ನೋಡ್ಕೊಳ್ಳಿ. ಜೊತೆಗೆ ಮುಹಾವರೆ ಆಗಿರ್ಬೋದು. ನಿಮ್ಮ ಉರ್ದು ಸಬ್ಜೆಕ್ಟಿಗೆ ನಾವು ಬರೋದಾದರೆ ತಾವುಗಳು ನೋಡ್ಬೋದು ಉರ್ದುನಲ್ಲಿ ಏನೆಲ್ಲ ಇದೆ ಅಂತ, ಆಯಿತಾ. ಉರ್ದು ವಿದ್ಯಾರ್ಥಿಗಳೇ ಸ್ವಲ್ಪ ಓದ್ಕೊಳ್ಳಿ. ಏನು ಸರ್ ಫಾಸ್ಟಾಗಿ ಎಳಿತಾ ಇದ್ದೀರಲ್ಲ ಅಂತ, ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟಾಗಿ ನಾನು ಪಿಚ್ ಆಗಬೇಕಾಗಿರುವಂಥದ್ದು ಈಗ ಕೋರ್ ಸಬ್ಜೆಕ್ಟು ಸಂಸ್ಕೃತ. ತಾವುಗಳು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ಸಂಸ್ಕೃತ ಭಾಗ ಆಗಿರುತ್ತೆ. ಧನ್ಯವಾದಗಳು. ಬನ್ನಿ ಈಗ ನಾವು ಇನ್ನೊಂದು ಇದೆ, ಯಾವುದು, ಫಸ್ಟ್ ಇಯರ್ PUC ಫಿಸಿಕ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಫಸ್ಟ್ ಇಯರ್ PUC ಫಿಸಿಕ್ಸ್ನಲ್ಲಿ ಯಾವೆಲ್ಲ ಪಾಠಗಳು ನಿಮ್ಮ ಏನಂತೀರ ಯೂನಿಟ್ ಟೆಸ್ಟ್ 1ಗೆ ಇದೆ ಅಂತ ಹೇಳಿದಾದರೆ, ಮೆಜರ್ಮೆಂಟ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಇದೆ. ಮೋಷನ್ ಇನ್ ಎ ಪ್ಲೇನ್ ಈಸ್ ದೇರ್. ಲಾ ಆಫ್ ಮೋಷನ್ ಈಸ್ ದೇರ್. ಈ 4 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದಾಗಿರುತ್ತೆ. ಫಸ್ಟ್ ಇಯರ್ PUC ಕೆಮಿಸ್ಟ್ರಿ ಮೈ ಡಿಯರ್ ಚಿಲ್ಡ್ರನ್, ಚಾಪ್ಟರ್ 1 ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇರುತ್ತೆ. ನಂತರದಲ್ಲಿ ಎಲ್ಲಿದೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕೋಡು ಫಸ್ಟ್ ಇಯರ್ PUC ನಮ್ಮ ಮಕ್ಕಳದ್ದು ನೋಡೋದಾದರೆ ನಾವು ಸೆಟ್ಸ್ ಇದೆ, ರಿಲೇಷನ್ಸ್ ಇದೆ, ಆ್ಯಂಡ್ ಏನದು ಡಿ ಫಂಕ್ಷನ್ಸ್ ಇದೆ. ಫಂಕ್ಷನ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಟ್ರಿಗ್ನಾಮೆಂಟ್ರಿ ಅದು ಕೂಡ ಇದೆ. ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ ಇದೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ. ಇಲ್ಲಿ ನಿಮಗೆ ಬಹಳ ಇದು ಕಾಣ್ತಾ ಇದೆ, ಇರದೇ 3 ನೋಡಿ. ಸೆಟ್ಸ್ ಇದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಟ್ರಿಗ್ನಾಮೆಂಟ್ರಿ ಇದೆ, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ. ನಂತರದಲ್ಲಿ ಲೀನಿಯರ್ ಈಕ್ವಾಲಿಟೀಸ್ ಇದೆ. ಟೋಟಲ್ 5 ಪಾಠಗಳು ನಿಮಗೆ ಇರುವಂಥದ್ದು, ಆಯಿತಾ ಮಕ್ಕಳೇ. ಬನ್ನಿ ಸಬ್ಜೆಕ್ಟ್ ಬಯೋಗೆ ನಾವು ಹೋಗೋದಾದರೆ, ಫಸ್ಟ್ ಇಯರ್ PUC ಬಯೋ, ಅದರಲ್ಲಿ ಚಾಪ್ಟರ್ಸು ಫಸ್ಟ್ 1 ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್ ಇದೆ. ನಂತರದಲ್ಲಿ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಇದೆ, ಪ್ಲ್ಯಾಂಟ್ ಕಿಂಗ್ಡಮ್ ಇದೆ, ಅನಿಮಲ್ ಕಿಂಗ್ಡಮ್ ಇಸ್ ದೇರ್, ಮಾರ್ಪಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ ಇಸ್ ದೇರ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಸ್ ದೇರ್, ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಅನಿಮಲ್ಸ್ ಇಸ್ ದೇರ್. ಧನ್ಯವಾದಗಳು.
ಈಗ ನಾವು ಕಂಪ್ಯೂಟರ್ ಸೈನ್ಸಿಗೆ ಬರೋದಾದರೆ, ಯಾಕಂದರೆ ಸೈನ್ಸ್ ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, PCMB, PCMC ಅಂತ. ಹೀಗೆ ಸಿಲೆಬಸನ್ನು ನೋಡಿದ್ರೆ ಚಾಪ್ಟರ್ 1, 4, 5 ಇದೆ. ಕಂಪ್ಯೂಟರ್ ಸಿಸ್ಟಮ್ ಅಂತ ಇದೆ. ಚಾಪ್ಟರ್ 4 ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದೆ. ಚಾಪ್ಟರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಇದೆ. ಕ್ಲಿಯರ್? ಇಲ್ಲ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಕಂಪ್ಯೂಟರ್ ಸಿಸ್ಟಮಲ್ಲಿ 1.1 to 1.8 ಎಲ್ಲದು ಕೂಡ ಇದೆ. ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ 4.1 to 4.8 ಎಲ್ಲದು ಕೂಡ ಇದೆ. ಹೀಗೆ ಇರುವಂಥದ್ದು. ಧನ್ಯವಾದಗಳು. ಬನ್ನಿ ಈಗ ಮುಂದಿನ ನೋಡೋಣ. ಕೆಲವರು ಬೇಸಿಕ್ ಮ್ಯಾಥ್ಸ್ ಕೂಡ ತಗೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಂಬರ್ ಥಿಯರಿ ಇದೆ, ಥಿಯರಿ ಆಫ್ ಇಂಡಿಸಿಸ್ ಇದೆ, ಲಾಗರಿದಮ್ ಇದೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಆ್ಯಂಗಲ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ, ಕೋಆರ್ಡಿನೇಟ್ ಸಿಸ್ಟಮ್ ಇನ್ ಎ ಪ್ಲೇನ್ ಕೂಡ ಇರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ಇಂಗ್ಲೀಷ್ ಬಹಳ ವೀಕ್ ಇದ್ದವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಕೂಡ ಕೊಟ್ಟಿರ್ತಾನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ವಾಚ್ ಮಾಡಿ, ಗ್ರಾಮರಿಂದು ಲೆಸನ್ಸ್ ವಾಚ್ ಮಾಡಿ. 100% ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದೀರಾ.